ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ. ಏಪ್ರಿಲ್ 4ರಂದು ಎಚ್.ಡಿ. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಸುವ ವೇಳೆ ಯಡಿಯೂರಪ್ಪ ಕೂಡ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನಲ್ಲಿ ಮೈತ್ರಿ ಸಭೆಯ ನಂತರ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಯಡಿಯೂರಪ್ಪ ಕೂಡ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನಲ್ಲಿ ಮೈತ್ರಿ ಸಭೆಯ ನಂತರ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ನಿಶ್ಚಿತವಾಗಿದೆ. ಏಪ್ರಿಲ್ 4ರಂದು ಎಚ್.ಡಿ. ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಅಧಿಕೃತವಾಗಿ ಇಂದು ಜೆಡಿಎಸ್ ತನ್ನ 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಕ್ಷೇತ್ರದಿಂದಲೇ ಚುನಾವಣೆಯ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿಕ್ಕೆ ದಿನಾಂಕವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ಮೈತ್ರಿಯ ಬಿಜೆಪಿ ನಾಯಕರೇನಿದ್ದಾರೆ ಯಡಿಯೂರಪ್ಪ ಅವರ ಜೊತೆಯೇ ಹೋಗಿ ನಾಮಪತ್ರವನ್ನ ಸಲ್ಲಿಸುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಬಿಜೆಪಿ ಜೆಡಿಎಸ್ ಸಮನ್ವಯ ಸಭೆಯನ್ನ ನಡೆಸಿದ್ವು. ಈ ಸಭೆಯ ನಂತರ ಹೇಳಿಕೆಯನ್ನ ನೀಡಿರುವಂತದ್ದು ಕುಮಾರಸ್ವಾಮಿ. ಮಂಡ್ಯ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿಯೇ ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಎದುರಿಸಲಿದ್ದಾರೆ. ತುಂಬಾ ಪಟ್ಟಿಡಿದ್ರು ರಾಮನಗರದ ಜನತೆ, ರಾಮನಗರವನ್ನ ಬಿಟ್ಟು ಹೋಗಬಾರದು ಅಂತ. ಈ ಎಲ್ಲದರ ಮಧ್ಯೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಅಫಿಷಿಯಲಿ ಅನೌನ್ಸ್ ಆಗಿದೆ. ಮಂಡ್ಯ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯನ್ನ ಎದುರಿಸಲಿದ್ದಾರೆ. 4ನೇ ತಾರೀಕಿನಂದು ನಾಮಪತ್ರವನ್ನೇ ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ನಾಮಪತ್ರ ಸಲ್ಲಿಕೆಗೆ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಒಂದು ಬಹಿರಂಗ ಸಭೆ ಏನಿದೆ, ಅಶೋಕ್ ಅವರು, ವಿಜಯೇಂದ್ರ ಅವರು, ನಮ್ಮ ಮುನಿರತ್ನ ಅವರು, ಯೋಗೀಶ್ ಅವರು, ನಾವೆಲ್ಲರೂ ಜೊತೆಗೂಡಿ ನಾನು ಸಹ 4ನೇ ತಾರೀಕಿನಂದು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಮುಗಿಸಿ ನಾನು ಸಹ ಬಂದು ಭಾಗವಹಿಸ್ತಾ ಇದ್ದೇನೆ. 11:20 ಇರಬೇಕು ಸಮಯ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಏರ್ಪಾಡೇನು ಮಾಡಿದ್ದೇವೆ. ಆ ಒಂದು ಸಭೆಯ ಮುಖಾಂತರ ನಮ್ಮ ಒಂದು 2 ಮೈತ್ರಿ ಪಕ್ಷಗಳ NDA ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವತ್ತಿನ ದಿನ ಇವತ್ತು ಪ್ರದರ್ಶನ ಆಗ್ತದೆ. ಅದು ಅವರಿಗೆ ಪೈಪೋಟಿಯಾಗಿ ಜನತೆ ಯಾವ ರೀತಿ ಇದ್ದಾರಲ್ಲಿ, ಅವರೇನು ಸಾಧನೆಗಳು ನಾವು ಮಾಡಿದ್ದೇವೆ ಅಂತಾರೆ. ಅದು ಯಾವ ಸಾಧನೆ ಮಾಡಿದ್ದಾರೋ ದೇವರೇ ಬಲ್ಲ. ಅದರಿಂದ ಜನತೆಗೆ ಮಾಹಿತಿಗಳನ್ನು ಯಾವ ರೀತಿ ಕೊಡಬೇಕು, ನಾವು ಆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರ ಮಾಡಿದ್ದೇವೆ. ಮತ್ತು 4ನೇ ತಾರೀಕಿನಂದು ನಾಮಪತ್ರವನ್ನೇ ಸಲ್ಲಿಸ್ತಾ ಇದ್ದಾರೆ. ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ